ನಾನು ರಾಜ್ಯ BJPಯ ಅಧ್ಯಕ್ಷರು ವಿಜೇಂದ್ರ ಅವರು ಕೋಟ್ಯಾಂತರ ರೂಪಾಯಿಯನ್ನು ಅಂದಿನ ಅಲ್ಪಸಂಖ್ಯಾತ ಆಯೋಗ ಚೇರ್ಪರ್ಸನ್ ಯಾರಿದ್ದಾರೆ ಅನ್ವರ್ ಮಾನ್ಪಡಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಅವರು ಆಮಿಷ ಒಡ್ಡಿದ್ರು ಅಂತ ನಾನು ಹೇಳಿದೆ. ಅದಕ್ಕೆ ವಿಜೇಂದ್ರ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸದನದಲ್ಲಿ, ಅಥವಾ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸರ್ಕಾರ ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದೆ, ಸರ್ಕಾರಕ್ಕೆ ಮಾಹಿತಿ ಇರಲಾರ್ದೆ ಮಾತನಾಡ್ತಾ ಇದ್ದಾರೆ, ಸಚಿವರು ಇಲ್ಲದ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಮೊದಲನೇದಾಗಿ BJP ಅವರಿಗೆ ಮತ್ತು ಅವರ ರಾಜ್ಯಾಧ್ಯಕ್ಷರಿಗೆ ಭಾಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಈ ಆರೋಪ ಕಾಂಗ್ರೆಸ್ನವರಾಗಲಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ನಾನಾಗಲಿ ಮಾಡಿಲ್ಲ. ಈ ಅಕ್ಯೂಸಿಷನ್ನು, ಈ ಅಲಿಗೇಷನ್ನು ಮಾಡಿರೋದು ನಿಮ್ಮ ಪಕ್ಷದ ಪ್ರಮುಖ ವಕ್ತಾರರು ಮತ್ತು ನೀವು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷರು, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಅನ್ವರ್ ಮಾನ್ಪಡೆ ಅವರು. ಅವ್ರು ಯಾವ ಪಾರ್ಟಿದವರು? ಅವ್ರು ಕಾಂಗ್ರೆಸ್ನವರ? ಇಲ್ಲ, ರೂಲ್ ಪ್ರಕಾರ ಮಾಡಿಲ್ಲ ಅಂತ ವಿರೋಧ ಪಕ್ಷದ ನಾಯಕರು. ಇಟ್ಸ್ ಆಲ್ರೆಡಿ ಇನ್ ಪಬ್ಲಿಕ್ ಡೊಮೇನ್. ನಾನು ಹೊಸದಾಗಿ ಏನಾದರೂ ಹೇಳ್ತಾ ಇದ್ದರೆ ನಾನು ಹೌದಪ್ಪ ನಾವು ಮಾಡಿದ, ನಾನು ಪರ್ಮಿಷನ್ ತಗೋಬೇಕು, ಅದು ಇದು ಮಾಡಬೇಕು, ಐ ಹ್ಯಾವ್ ಟು ಪ್ಲೇಸ್ ದ ಡಾಕ್ಯುಮೆಂಟ್ಸ್. ಐ ಆಮ್ ಮಿಯರ್ಲಿ ಕೋಟಿಂಗ್ ವಾಟ್ ಈಸ್ ಆಲ್ರೆಡಿ ಇನ್ ದ ಪ್ರೆಸ್. ನೀವು ಏನು ಪ್ರಸಾರ ಮಾಡಿದ್ದೀರಾ, ನೀವೇನು ಮುದ್ರಣೆ ಮಾಡಿದ್ದೀರಾ, ಅದನ್ನೇ ನಾನು ಉಲ್ಲೇಖಿಸ್ತಾ ಇರೋದು. ಅದು ಬಹುಶಃ ಅವರಿಗೆ ನೆನಪೋಗಿರಬೇಕು, BJP ಅವರಿಗೆ ಇಂಥ ಅಲಿಗೇಷನ್ ಆಗಿತ್ತು ಅಂತ. ನಾವು ಒಂದು 30 ಸೆಕೆಂಡದು ಒಂದು 4 ವಿಡಿಯೋಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಅದಾದಮೇಲೆ ತಾವೇ ತೀರ್ಮಾನ ತಗೊಳ್ಳಿ. ಆಮೇಲೆ ಇದೆಲ್ಲನೂ ಕೂಡ ಯಾವುದೋ ಒಂದು ಯಾವುದು ಫೇಸ್ಬುಕ್ನಲ್ಲಿ ಹಾಕಿದ್ದು, ಅಥವಾ ಯಾರೋ ಒಬ್ಬ ಯೂಟ್ಯೂಬರ್ ಹಾಕಿದ್ದು, ಅಥವಾ ಯಾವುದೋ ಒಂದು ಮೊಬೈಲಲ್ಲಿ ಶೂಟಿಂಗ್ ಮಾಡಿರೋದಂತ ಅಲ್ಲ. ಇದು ಪ್ರತಿಷ್ಠಿತ ಚಾನೆಲ್ಗಳಲ್ಲಿ ಬಂದಿರೋದು. ಪ್ರತಿಷ್ಠಿತ ಚಾನೆಲ್ಗಳಿಗೆ ಸಂವಾದವನ್ನು ಇವರು ನೀಡಿರೋದು. ಕೆಲವು ಅಂಶಗಳನ್ನು ಹೇಳ್ತೀವಿ, ದಯವಿಟ್ಟು ತಮ್ಮ ಎಂದಿನಂತೆ ತಮ್ಮ ಸಹಕಾರ ಸಹನೆ ಇರಲಿ. ಮನುಷ್ಯನಿಗೆ ಕೋಪ ಬರಲೇಬೇಕು. ಕೋಟಿಯ ಒಂದು ಹಗರದ ಹೊರತಂದು 150 ರೂಪಾಯಿಯ ಅಂಶದ ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,000 ಕೋಟಿಯ ಒಂದು ಹಗರದ ಹೊರತಂದು 150 ಕೋಟಿ ರೂಪಾಯಿಯ ಅಂಶದ ಒಡ್ಡಿದ್ದು ನನ್ನನ್ನು ತಗೊಳ್ಳೋದ ಇದ್ದವನು. ಹಾಗಿರುವಾಗ ಇಂಥ ಒಂದು ಒಳ್ಳೆ ಕಾರ್ಯಗಳನ್ನು ತಂದಾಗ ಇದನ್ನು ಅನುಸರಿಸಿದ್ದರೆ ನಾನು ಕೋಪ ಮಾಡಿದ್ರೆ ಮತ್ತೇನು ಮಾಡಿ. ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ತಮ್ಮ ವರದಿ. ಆದ್ರೆ ತಮ್ಮ ವರದಿ ಕಸದ ಬುಟ್ಟಿ ಸೇರಿದೆ ಎಂಬಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮದೇ ಸರ್ಕಾರ ಇದೆ, ಆದ್ರೆ ಯಾಕೆ ಇದ್ರ ಬಗ್ಗೆ ಯಾವುದೇ ಒಂದು ಮುಂದಿನ ಒಂದು ಇದು ನೋಡಬಾರ್ದು ಅಂತ? ಅದೇ ಹೇಳಿದಲ್ಲ, ಯಾವುದೋ ಒಂದು ಪ್ರಭಾವ ಬೀರಿರ್ಬೇಕು. ಆದ್ರೆ ನನ್ನ ರಿಪೋರ್ಟ್ ಏನಿದೆ ಅದು ಕಸ ಬುಟ್ಟಿ ಹೋಲಿಕೆ ಸಾಧ್ಯನೇ ಇಲ್ಲ. ಸಹಜವಾಗಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, 2.5 ಲಕ್ಷ ಕೋಟಿ ರೂಪಾಯಿ ಹಗರಣ ಇದೆ. ಮತ್ತೆ ಅವ್ರ ಪಕ್ಷದವರೇ ಅವ್ರಿಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳ್ತಾರೆ. ಬಹುಶಃ ಬಹಳ ಪ್ರಭಾವಿಗಳು ಅವರಿಗೆ ಪ್ರಭಾವ ಬೀರಿರಬೇಕು ಅಂದ್ಬಿಟ್ಟು ಅವರು ಹೇಳ್ತಾರೆ, ನಾವಲ್ಲ. ನಾನು BJP ಪಕ್ಷದಲ್ಲಿದ್ದು BJP ಕೊಟ್ಟ ಯಾವ ಅಧಿಕಾರವಿದೆಯೋ ಮೈನಾರಿಟಿ ಕಮಿಷನ್ ಚೇರ್ಮನ್, ಆಗ ನಮ್ಮ ನಾಯಕರ ಚರ್ಚಿಸಿನೇ ಈ ಒಂದು ದೊಡ್ಡ ಹಗರಣದ ಹೊರತಂದವನು ನಾನು. ನಾಯಕರ ಜೊತೆ ಚರ್ಚಿಸಿ, BJP ಮಾತ್ರ ಅಲ್ಲ, ಸಂಘದವರು ಕೂಡ ನನ್ನ ಜೊತೆ RSS ಅವರು ಕೂಡ ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇದನ್ನ ಲಾಜಿಕಲ್ ಎಂಡಿಂಗ್ ತಕೊಂಡು ಹೋಗ್ಬೇಕಂತ ಹೇಳಿದ್ದು ಕೂಡ ಅವರೇ ಬಂದು CM ಕೂತ್ಕೊಂಡು ಅನುಮತಿ ರಿಪೋರ್ಟ್ ಅನ್ನ ಮಂಡನೆ ಮಾಡಬೇಕು ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದವರು. ಆ ವಿಷಯದಲ್ಲಿ ಬಹಳಷ್ಟು ನಾವು ಒಟ್ಟಿಗೆ ಇದ್ವಿ. ಆದ್ರೆ ಬರಬರ್ತಾ ತೋಳ್ಬಲ, ಅದು ಹಣಬಲ ಏನಿದೆಯೋ ಈ ಕಳ್ಳರದು, ಅಂದ್ರೆ
ಯಾರು ಈ ಲಪ್ಟಾಯಿಸಿದಾರೋ ನಮ್ಮ ಆಸ್ತಿಗಳನ್ನ ಅದು ಜಾಸ್ತಿಯಾಗಿ ನಮ್ಮ ನಾಯಕರ ಮೇಲೆ ಪ್ರಭಾವ ಬೀರಿತು ಎಂಬ ಸಂದೇಹ ನಮಗೆ ಬರ್ತಾ ಇದೆ. ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ನನಗೆ RSS ಅವರ ಕೂಡ ಆಶೀರ್ವಾದ ಇದೆ, ಇದರಲ್ಲಿ ಸಂಘದ ಆಶೀರ್ವಾದ ಇದೆ, ಅವರೇ ನೀನು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದು ಮುಂದುವರಿಸಬೇಕು, ಇದನ್ನು ನೀವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಅವರೇ ಹೇಳ್ತಾರೆ ಯಾರೋ ಪ್ರಭಾವ ಬೀರಿರಬೇಕು ನಮ್ಮ ಪಕ್ಷದವ್ರ ಮೇಲೆ, ಅವರು ನನ್ನ ಮೇಲೆ ಪ್ರಭಾವ ಬೀರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ.